ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಕೂದಲು ಉದುರುವುದನ್ನು ತಡೆಗಟ್ಟಲು ಮತ್ತು ಕೇಶ ಸೌಂದರ್ಯಕ್ಕಾಗಿ ಮುಖ್ಯವಾದ 3 ಸೂತ್ರಗಳನ್ನು ಪಾಲಿಸಿದರೆ ಇದು ಸಾಧ್ಯ. ಆರೋಗ್ಯಪೂರ್ಣ ಕೂದಲಿಗೆ ಆಹಾರ, ತೈಲ, ಜೀವನ ಮತ್ತು ಸ್ವಚ್ಛತೆ ಈ 3 ಅಂಶಗಳನ್ನು ಪಾಲಿಸಿದಲ್ಲಿ ತಲೆ ಕೂದಲು ಸೊಂಪಾಗಿ ಕಾಂತಿಯುಕ್ತವಾಗಿರಲು ಸಾಧ್ಯ. ಚಹಾ ಡಿಕಾಕ್ಷನ್ ಮಾಡಿ ಸೋಸಿ ಆರಿಸಿ ಅದರಲ್ಲಿ ತಲೆ ತೊಳೆಯುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ತೆಂಗಿನ ಎಣ್ಣೆ ಜೊತೆ ಕರಿಬೇವಿನ ಎಲೆಗಳನ್ನು ಉರಿಯಲ್ಲಿ ಚೆನ್ನಾಗಿ ಕಾಯಿಸಿ ಆರಿದ ನಂತರ ಕೂದಲಿನ ಬುಡಕ್ಕೆ ತಾಗುವಂತೆ ಹಚ್ಚಿ ಮಸಾಜ್ ಮಾಡಿ 2 ಗಂಟೆಯ ನಂತರ ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಂಡರೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬರುವುದಲ್ಲದೆ ಹೊಳಪಿನಿಂದ ಕೂಡಿರುತ್ತದೆ. ಕರಿಬೇವಿನ ಒಣ ಎಲೆ ಚೂರುಗಳು, ಒಣ ನಿಂಬೆ ಸಿಪ್ಪೆಯ ಚೂರುಗಳು, ಶೀಗೆಕಾಯಿ, ಮೆತ್ತೆ ಇವುಗಳನ್ನು ಸೇರಿಸಿ ಪುಡಿ ಮಾಡಿಟ್ಟುಕೊಂಡು ಅದಕ್ಕೆ ಹಸಿರು ಕಡಲೆ ಹಿಟ್ಟು ಸೇರಿಸಿ ಏರ್ ಟೈಟ್ ಡಬ್ಬದಲ್ಲಿ ಸಂಗ್ರಹಿಸಿಡಿ. ಶ್ಯಾಂಪುವಿನ ಬದಲು ಇದನ್ನು ಬಳಸಬಹುದು. ತಲೆ ಕೂದಲು ಉದುರಲು ಹಲವು ಕಾರಣಗಳುಂಟು. ಸತ್ವಪೂರ್ಣ ಆಹಾರದ ಕೊರತೆ, ತಾತ್ಕಾಲಿಕ ಅನಾರೋಗ್ಯ, ಗರ್ಭಧಾರಣೆ, ಬಾಣಂತಿಗೆ, ವಿಪರೀತ ಡಯೆಟ್, ಸೂಕ್ತ ಆರೈಕೆಯ ಕೊರತೆ ಇವೆಲ್ಲವೂ ಕಾರಣ. ಕೂದಲಿಗೆ ಜಿಡ್ಡು ದೊರಕುವುದು ಅವಶ್ಯಕ. ಇದನ್ನು ಒದಗಿಸಲು ರಾತ್ರಿ ಮಲಗುವ ಮುನ್ನ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬುಡದಿಂದಲೂ ಹಚ್ಚಿ ನಯವಾಗಿ ತಿಕ್ಕಬೇಕು. ಮರುದಿನ ಬೆಳಿಗ್ಗೆ ತಲೆಸ್ನಾನ ಮಾಡಬೇಕು. ಕಡಲೆ ಹಿಟ್ಟು, ಮೊಸರು ಬೆರೆಸಿ ತಲೆ ಕೂದಲನ್ನು ತೊಳೆಯಿರಿ. ಇದರಿಂದ ಕೂದಲು ಕಾಂತಿಯುತವಾಗಿ ಕಾಣುತ್ತದೆ. ಅರ್ಧ ತೆಂಗಿನ ಹೋಳುಗಳನ್ನು ತುರಿದುಕೊಂಡು ಮಿಕ್ಸಿಯಲ್ಲಿ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಶೋಧಿಸಿ ಆ ಹಾಲನ್ನು ತಲೆ ಕೂದಲಿಗೆ ಚೆನ್ನಾಗಿ ಲೇಪಿಸಿ 1 ಗಂಟೆಯ ನಂತರ ಸ್ನಾನ ಮಾಡಿ. ಈ ರೀತಿ ತಿಂಗಳಿಗೊಮ್ಮೆ ಮಾಡುವುದರಿಂದ ತಲೆ ಕೂದಲು ಉದುರುವುದು ನಿಲ್ಲುವುದಲ್ಲದೆ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. ತಲೆಗೆ ಚೆನ್ನಾಗಿ ಹುಳಿ ಮೊಸರು ಹಚ್ಚಿಕೊಳ್ಳಿ. ಫ್ರಿಜ್ಜಿನಲ್ಲಿ ಇಟ್ಟದ್ದು ಆಗಬಾರದು. ಮೊಸರು ಹಚ್ಚಿಕೊಂಡು ಆರಿದ ನಂತರ ಸ್ನಾನ ಮಾಡುವುದರಿಂದ ಕೂದಲು ಬೆಳೆಯುವುದು, ಹೊಟ್ಟು ನಿವಾರಣೆ, ಕೂದಲು ಹೊಳಪು ಬರುವುದು. 15 ದಿನಗಳೊಮ್ಮೆ ಹೀಗೆ ಮಾಡುತ್ತಾ ಇರಿ. ಕೂದಲಿಗೆ ಮೆಹಂದಿ ಎಲೆಗಳನ್ನು ರುಬ್ಬಿ ಚೆನ್ನಾಗಿ ಲೇಪಿಸಿದರೆ ಹೊಟ್ಟು ನಿವಾರಣೆಯಾಗುವುದು, ಜೊತೆಗೆ ಆರೋಗ್ಯದಾಯಕ ಕೂಡ. ತಿಂಗಳಿಗೆ 1 ಬಾರಿ ಮೊಟ್ಟೆಯ ಬಿಳಿ ಭಾಗ ಕೂದಲಿಗೆ ಲೇಪಿಸಿ ಆರಿದ ನಂತರ ತಲೆ ತೊಳೆಯುವುದರಿಂದ ಕೂದಲಿಗೆ ರೇಷ್ಮೆ ಹೊಳಪು ಬರುವುದಲ್ಲದೆ ಕೂದಲು ಉದುರುವುದು ನಿಲ್ಲುತ್ತದೆ, ಜೊತೆಗೆ ಕೂದಲು ಕೂಡ ಬೆಳೆಯುತ್ತದೆ. 1 ಕಪ್ ಬಿಸಿ ನೀರಿನಲ್ಲಿ ಸ್ವಲ್ಪ ಮೆಹಂದಿ ಪುಡಿ, ನೆಲ್ಲಿಕಾಯಿ ಪುಡಿ, ಚಹದ ಎಲೆ, ಸ್ವಲ್ಪ ನಿಂಬೆ ರಸ, ರೋಸ್ ವಾಟರ್ ಬೆರೆಸಿ 6 ಗಂಟೆಗಳ ಕಾಲ ನೆನೆ ಹಾಕಲು ಬಿಟ್ಟು ಅದನ್ನು ಕೂದಲುಗಳಿಗೆ ತಿಕ್ಕಿಕೊಂಡು 2 ಗಂಟೆಯ ನಂತರ ಸ್ನಾನ ಮಾಡುವುದರಿಂದ ಕೂದಲು ಆರೋಗ್ಯಕರವಾಗಿ ಇರುತ್ತದೆ. ಈ ರೀತಿ 15 ದಿನಗಳಿಗೊಮ್ಮೆಯಾದರೂ ಮಾಡಬೇಕು. 1 ಗ್ಲಾಸ್ ಬಿಸಿ ನೀರಿನಲ್ಲಿ 1 ಹಿಡಿಯಷ್ಟು ತುಳಸಿ ಎಲೆಗಳನ್ನು ಹಾಕಿ ಕುದಿಸಿರಿ. ಇದಕ್ಕೆ 2 ಚಮಚ ಚಹಾದ ಸೊಪ್ಪನ್ನು ಹಾಕಿ ಪುನಃ ಕುದಿಸಿ ಶೋಧಿಸಿ. ನಂತರ ಈ ರಸವನ್ನು ಕೂದಲಿಗೆ ಲೇಪಿಸಿ ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಹಸಿ ಕೂದಲನ್ನು ಬಾಚಬೇಡಿ, ಇದರಿಂದ ಕೂದಲು ತುಂಬಾ ಉದುರುತ್ತದೆ. ಕೂದಲಿನ ಸಿಕ್ಕುಗಳನ್ನು ಕೈಯಿಂದ ಬಿಡಿಸಿ. ಬಾಚಣಿಗೆ ಪ್ರತಿನಿತ್ಯ ಉಪಯೋಗಿಸುತ್ತೇವೆ. ಅದನ್ನು ಕೊನೆ ಪಕ್ಷ ವಾರಕ್ಕೆ 1 ಬಾರಿಯಾದರೂ ಸೋಪ್ ಪೌಡರ್ ಟೂತ್ ಬ್ರಷ್ ಒಳಗೆ ಸ್ವಚ್ಛಗೊಳಿಸಬೇಕು. ಹೊಟ್ಟಿನ ಸಮಸ್ಯೆ ಇರುವವರು 2 ದಿನಗಳಿಗೊಮ್ಮೆಯಾದರೂ ಬಾಚಣಿಗೆ ತೊಳೆಯಬೇಕು. ಮಂದಾರದ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಚ್ಚಿ 1 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಉದುರುವುದಿಲ್ಲ. ಅತಿ ಬಿಗಿಯಾಗಿ ಜಡೆ ಹೆಣೆಯಬಾರದು. ಚಿಕ್ಕ ಮಕ್ಕಳಿಗಂತೂ ಪ್ರತಿನಿತ್ಯ ಎಣ್ಣೆ ಹಚ್ಚುವುದರಿಂದ ಅವರ ಕೂದಲು ಚೆನ್ನಾಗಿ ಬೆಳೆಯುತ್ತದೆ ಮತ್ತು ಬೇಸಿಗೆಯಲ್ಲಿ ಎಣ್ಣೆಯಿಂದ ತಲೆ ತಂಪಾಗಿ ಇರುತ್ತದೆ. ಒಬ್ಬೊಬ್ಬರ ತಲೆಯಲ್ಲೂ ಸುಮಾರು 1,60,000 ಕೂದಲುಗಳಿವೆ. ಗಂಡಸರಿಗೆ ಸುಮಾರು 90,000 ಕೂದಲುಗಳು ಇರುತ್ತದೆ. ದಿನಕ್ಕೆ 50 ರಿಂದ 60 ಕೂದಲು ಉದುರುವುದು ಸ್ವಾಭಾವಿಕ. ಅನಾರೋಗ್ಯವೇನೂ ಇಲ್ಲದೆ ವಿನಾಕಾರಣ ಕೂದಲು ಉದುರುತ್ತಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.